RSG Responsible State Government Visually Impaired Employees. The Information Hub. We are delighted to present you a new tutorial on NPS mobile app and web interface. ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ ಅಂದರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ಈ ಟ್ಯುಟೋರಿಯಲ್ ಅನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ ಶಿವಕುಮಾರ್ ಆರ್ಸಿ. ಸಂಕಲನ ಮತ್ತು ತಾಂತ್ರಿಕ ನೆರವು ಸುಭಾಷಿಗಳು ಎಂ ಪಾಟೀಲ್, ಶಿಕ್ಷಕರು ರಬಕವಿ ಬನಹಟ್ಟಿ. ಸಹಕಾರ RSGE ನಿರ್ವಾಹಕ ತಂಡ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ ಎಲ್ಲ ಆತ್ಮೀಯ ಸ್ನೇಹಿತರಿಗೂ. ನಾನು ಶಿವಕುಮಾರ್ ಆರ್ಸಿ ಮಾತನಾಡ್ತಾ ಇರೋದು RSGE ನಿರ್ವಾಹಕ ತಂಡದ ಪರವಾಗಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ RSGE ನಿರ್ವಾಹಕ ತಂಡ ಈಗಾಗಲೇ NPS ಮೊಬೈಲ್ ಆ್ಯಪ್ ಮತ್ತು NPS ವೆಬ್ಸೈಟ್ ಈ ಎರಡರಲ್ಲೂ ಕೂಡ ನೌಕರರು ತಮ್ಮ ಮಾಹಿತಿಗಳನ್ನು ಯಾವ ತರಹದಲ್ಲಿ ಪರಿಶೀಲಿಸ್ಬೋದು ಅಥವಾ ಹೆಚ್ಚಿನ ಮಾಹಿತಿಯನ್ನು ಹೇಗೆ ಪಡ್ಕೊಳ್ಬೋದು, ಅವರ ಬೇಸಿಕ್ ಡೀಟೇಲ್ಸ್ಗಳನ್ನ ಯಾವ ಥರ ನೋಡ್ಕೋಬೋದು ಮತ್ತು ವೆರಿಫೈ ಮಾಡ್ಬೋದು, ಹಾಗೆಯೇ ಚೇಂಜಸ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಟ್ಯುಟೋರಿಯಲ್ಗಳ ಮಾಲಿಕೆಯನ್ನು ಆರಂಭಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆಯೇ ಲಾಸ್ಟ್ ಟ್ಯುಟೋರಿಯಲ್ನಲ್ಲಿ ಜಗದೀಶ್ ಅವರು NPS ಯಾವ ಕಾರಣಕ್ಕೋಸ್ಕರ ಬಂತು ಮತ್ತು ಅದರ NPSನ ಉದ್ದೇಶವೇನು, ಯಾವ ಥರದಲ್ಲಿ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನೀಡಿದ್ದಾರೆ. ಸೊ ಈಗ ನಾನು ಪ್ಲೇಸ್ಟೋರ್ನಲ್ಲಿ NPS ಮೊಬೈಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಪಾಸ್ವರ್ಡ್ ಅಥವಾ ಪಾಸ್ವರ್ಡ್ನ ರಿಸೆಟ್ ಮಾಡಿ ಅದ್ರ ಹೋಮ್ ಪೇಜ್ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ಟ್ಯುಟೋರಿಯಲ್ನಲ್ಲಿ ತೋರಿಸ್ತೀನಿ. ನಂತರದಲ್ಲಿ ಆ ಆ್ಯಪ್ ಒಳಗಡೆ ಇರ್ತಕ್ಕಂತಹ ಪ್ರತಿಯೊಂದು ಟ್ಯಾಬನ್ನು ಒಂದೊಂದು ಟ್ಯುಟೋರಿಯಲ್ ಆಗಿ ನಮ್ಮ ನಿರ್ವಾಹಕ ತಂಡ ಪ್ರಸ್ತುತಪಡಿಸುತ್ತೆ. ಸೊ ಈಗ ಮೊದಲಿಗೆ ನಾವು ಪ್ಲೇಸ್ಟೋರ್ನಿಂದ NPS ಆ್ಯಪನ್ನು ಇನ್ಸ್ಟಾಲ್ ಮಾಡೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಆ್ಯಪ್ ಜೊತೆ ನೀವು ಕಾರ್ಯನಿರ್ವಹಿಸಬೇಕು ಅಂದರೆ ಏನು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿರಬೇಕು ಅಥವಾ ಏನೆಲ್ಲ ಮಾಹಿತಿ ನಿಮ್ಮ ಬಳಿ ಇರಬೇಕು ಅಂತ ಒಂದಷ್ಟು ತಿಳ್ಕೊಳ್ಳೋಣ. ಮೊದಲಿಗೆ ತಮ್ಮ ಬಳಿ NPSಗೆ ರಿಜಿಸ್ಟರ್ ಆಗಿರ್ತಕ್ಕಂತಹ ಒಂದು ಮೊಬೈಲ್ ನಂಬರ್ ನಿಮ್ಮ ಬಳಿ ಇರಬೇಕು. ಅಂದರೆ ನಿಮಗೆ ನಿಮ್ಮ ಮೊಬೈಲು CRA ವೆಬ್ಸೈಟಲ್ಲಿ ಲಿಂಕ್ ಆಗಿರಬೇಕು. ಸೊ ಲಿಂಕ್ ಆಗಿರ್ತಕ್ಕಂಥ ಮೊಬೈಲು ನಿಮಗಿರಬೇಕು. ನಿಮಗೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ಸ್ಯಾಲ್ರಿ ಕ್ರೆಡಿಟ್ ಆದಾಗ ನಿಮಗೆ NPSಯಿಂದ ಮೆಸೇಜ್ ಬರುತ್ತೆ, ಇಷ್ಟು ಅಮೌಂಟು ನಿಮ್ಮದು ಈ ತಿಂಗಳದ್ದು ಕ್ರೆಡಿಟ್ ಆಗಿದೆ ಇಂಥ ತಾರೀಕು ಅಂತೇಳಿ. ಸೊ ಆ ಥರ ಮೆಸೇಜ್ ಬರ್ತಾ ಇದೆ ಅಂತ ಅಂದರೆ ನಿಮ್ಮ ಮೊಬೈಲ್ ನಂಬರು NPSಲ್ಲಿ ಲಿಂಕ್ ಆಗಿದೆ ಅಂತೇಳಿ ತಾವು ಭಾವಿಸ್ಬೋದು. ಅದ್ರ ಜೊತೆಗೆ ನಿಮ್ಮ ಪ್ರಾನ್ ನಂಬರ್ ನಿಮ್ಮ ಜೊತೆ ಇರಬೇಕು. ಹಾಗೆಯೇ ಡೇಟ್ ಆಫ್ ಬರ್ತು ತಾವು ತಿಳ್ಕೊಂಡಿರಬೇಕಾಗುತ್ತೆ. ತಮ್ಮ ಡೇಟ್ ಆಫ್ ಬರ್ತು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ. ಇದಿಷ್ಟು ಆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಲಿಕ್ಕೆ ಸಾಕಾಗುತ್ತೆ. ಸೊ ಅಕಸ್ಮಾತ್ ನಿಮ್ಮ ಮೊಬೈಲ್ ನಂಬರು ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಚೇರಿ ಮುಖ್ಯಸ್ಥರಿಗೆ ಒಂದು ಲೆಟರ್ನ ಕೊಟ್ಟು ಅವರಲ್ಲಿ SGV ಲಾಗಿನ್ ಅಂತ ಇರುತ್ತೆ ನಿಮ್ಮ ಆಫೀಸಲ್ಲಿ. ಸೊ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿಸ್ಬೋದು. ಮೊಬೈಲ್ ನಂಬರು, ಇಮೇಲ್ ID ಎರಡನ್ನೂ ಕೂಡ ಅಪ್ಡೇಟ್ ಅಂತ ಮಾಡಿಸ್ಕೊಂಡು ನೀವು ಈ ಒಂದು ಟ್ಯುಟೋರಿಯಲ್ ಕೇಳಿಕೊಂಡು NPS ಆ್ಯಪನ್ನು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡಿಕೊಂಡು ಬಳಸ್ಬೋದು. ಸೊ ಈಗ ಸ್ನೇಹಿತರೆ ಬನ್ನೀಗ ನಾವು ನೇರವಾಗಿ ಪ್ಲೇಸ್ಟೋರ್ಗೆ ಹೋಗಿ ಈ ಒಂದು NPS ಆ್ಯಪನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಈ ಕೂಡಲೇ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಟ್ಯುಟೋರಿಯಲ್ನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ನಾವು RSGE ನಿರ್ವಾಹಕ ತಂಡದಿಂದ ಮಾಡ್ತಕ್ಕಂತಹ ಎಲ್ಲ ಟ್ಯುಟೋರಿಯಲ್ಗಳನ್ನ ನೀವು ನೇರವಾಗಿ ಪಡ್ಕೊಳ್ಳಿಕ್ಕೆ ಇದು ನೆರವಾಗುತ್ತೆ. ಸೊ ಬನ್ನೀಗ ಮತ್ತು ನಾವು ನೇರವಾಗಿ ಪ್ಲೇಸ್ಟೋರ್ಗೆ ಹೋಗೋಣ. ಸೊ ಈಗ ಪ್ಲೇಸ್ಟೋರ್ ಸಿಕ್ಕಿದೆ. ನಾನು ಪ್ಲೇಸ್ಟೋರ್ಗೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಪ್ಲೇಸ್ಟೋರ್ ಓಪನ್ ಆಗಿದೆ. ಈಗ ಪ್ಲೇಸ್ಟೋರಲ್ಲಿ ಒಂದಷ್ಟು ಇಂಟರ್ಫೇಸ್ ಚೇಂಜ್ ಆಗಿರೋದ್ರಿಂದ ಸರ್ಚ್ ನಿಮಗೆ ನಮ್ಮ ಹೋಮು ಮತ್ತು ಬ್ಯಾಕ್ ಮತ್ತು ರೀಸೆಂಟ್ ಅಂತ ಒಂದು ಬಟನ್ ಬರುತ್ತಲ್ಲ, ಆ ಭಾಗದಲ್ಲಿ ಹೋಮ್ನಿಂದ ಒಂದು ಸ್ವಲ್ಪ ಮೇಲ್ಗಡೆ ಸರ್ಚ್ ಟ್ಯಾಬ್ ಅಂತ ಬರುತ್ತೆ. ಸೊ ಅಲ್ಲಿ ನಾವು ಮೊದಲು ಡಬಲ್ ಟ್ಯಾಪ್ ಮಾಡಿ ಅದನ್ನ ಓಪನ್ ಮಾಡ್ಕೋಬೇಕು. ನಾನು ಈಗ ಟಚ್ ಮಾಡ್ತಾ ಇದ್ದೀನಿ.
ನೋಡಿ ಸರ್ಚ್ ಟ್ಯಾಬ್ ಅಂತು. ಸೊ ಅದ್ರ ಮೇಲೆ ಡಬಲ್ ಟ್ಯಾಬನ್ನು ಮಾಡ್ತಾ ಇದ್ದೀನಿ ನಾನೀಗ. Search. Selected. ಸೊ ಈಗ ಸರ್ಚ್ ಸೆಲೆಕ್ಟ್ ಆಗಿದೆ. ಈಗ ನಾವು ಮತ್ತೆ ಮೇಲ್ಗಡೆ ಬರಬೇಕು. ಮೇಲ್ಗಡೆ ಬಂದು ಬ್ಯಾಟ್ರಿ ಸ್ಟೇಟಸ್ ತೋರಿಸುತ್ತಲ್ಲ, ಅದರಿಂದ ಒಂದು ಸ್ವಲ್ಪ ಲೆಫ್ಟಿಗೆ ಬಂದರೆ, ಒಂಚೂರು ಲೆಫ್ಟಿಗೆ ಬಂದರೆ Search apps and games. ನೋಡಿ ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅಂತ ಹೇಳುತ್ತೆ. ಸೊ ಅದರಿಂದ ಒಂಚೂರು ಇನ್ನೊಂದ್ಸಲ ಲೆಫ್ಟ್ಗೆ ಸ್ವೈಪ್ ಮಾಡಿದ್ರೆ Books. Tab. Search apps and game. Search Google Play. Button. ನೋಡಿ ಸರ್ಚ್ ಗೂಗಲ್ ಪ್ಲೇ, ರೈಟಿಗೆ ಸ್ವೈಪ್ ಮಾಡಬೇಕು. ಸರ್ಚ್ ಗೂಗಲ್ ಪ್ಲೇ ಅಂತ ಇರುತ್ತೆ, Voice search. Button. ವಾಯ್ಸ್ ಸರ್ಚ್ ಅಂತ ಎರಡಿರುತ್ತೆ. ಸೊ ಇಲ್ಲಿ ಸರ್ಚ್ ಗೂಗಲ್ ಪ್ಲೇ ಮೇಲಾದ್ರೂ ನೀವು ಡಬಲ್ ಟ್ಯಾಪ್ ಮಾಡ್ಬೋದು, ಅಥವಾ ವಾಯ್ಸ್ ಮೇಲಾದ್ರೂ ಡಬಲ್ ಟ್ಯಾಪ್ ಮಾಡಿ ನೀವು NPS ಅಂತ ಹೇಳಿದ್ರೆ ಆ್ಯಪ್ ಬರುತ್ತೆ. ಸೊ ಈಗ ನಾನು ಸರ್ಚ್ ಗೂಗಲ್ ಪ್ಲೇಗೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Search Google Play. Button. Edit box. Search apps and games. Showing English India QWERTY. ನೋಡಿ ಈಗ ಕೀಬೋರ್ಡ್ ಓಪನ್ ಆಗಿದೆ. ಸೊ ಇಲ್ಲಿ ನಾನು NPS ಅಂತ ಸರ್ಚ್ ಮಾಡ್ತೀನಿ. N. N. P. P. E. S. S. ಸೊ NPS ಅಂತ ಬರೆದಿದ್ದೀನಿ. ಈಗ ನಮ್ಮ ರೈಟ್ ಸೈಡಲ್ಲಿ ಕೆಳಗಡೆ ಸರ್ಚ್ ಅಂತ ಸಿಗುತ್ತೆ. Search. ಈಗ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Play Store. Keyboard hidden. ಈಗ ಓಪನ್ ಆಗಿದೆ ಪ್ಲೇಸ್ಟೋರಲ್ಲಿ. NPS ಇಂದ ಇರತಕ್ಕಂಥ ಎಲ್ಲ ಆ್ಯಪ್ಗಳ ಲಿಸ್ಟು ಓಪನ್ ಆಗಿರುತ್ತೆ. ಈಗ ನಾನು ನೋಡೋಣ, ಸ್ವೈಪ್ ಮಾಡ್ತಾ ಇದ್ದೀನಿ. NPS by Pradyanikov. Pradyanikov Technologies Limited. List. This is the official app for the NPS and AP, powered by Pradyan. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, NPS ಪ್ರಾಡಿಯನ್ eGov ಅಂತ ಬಂದು ನೆಕ್ಸ್ಟು Expand. NPS by Pradyanikov. Pradyanikov Technologies Limited. ಪ್ರಾಡಿಯನ್ eGov ಟೆಕ್ನಾಲಜಿ ಲಿಮಿಟೆಡ್. ದಿಸ್ ಈಸ್ ಅಫಿಷಿಯಲ್ ಆ್ಯಪ್ ಆಫ್ NPS ಆ್ಯಂಡ್ AP ಅಂತ ಹೇಳ್ತಾ ಇದೆ. ಕೇಳಿಸ್ಕೊಳ್ಳಿ ಇನ್ನೊಂದ್ಸಲಿ. NPS by Pradyanikov. Pradyanikov Technologies Limited. List. This is the official app for the NPS and AP, powered by Pradyan. ನೋಡಿ, ದಿಸ್ ಇಸ್ ಅಫಿಷಿಯಲ್ ಆ್ಯಪ್ ಆಫ್ NPS ಆ್ಯಂಡ್ AP. ಸೊ ಇಲ್ಲಿ ಮುಂಚೆ ಸ್ನೇಹಿತರೆ ಈ NPS ಆ್ಯಪಲ್ಲಿ ಬರೀ NPS ಬಗ್ಗೆ ಮಾತ್ರ ಮಾಹಿತಿ ಸಿಗ್ತಾ ಇತ್ತು. ಈಗ ಅದ್ರ ಜೊತೆಗೆ AP ಅಂದರೆ ಅಟಲ್ ಪೆನ್ಷನ್ ಯೋಜನಾ, ಇದನ್ನು ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಇದನ್ನು ಕೂಡ PFRDA ಅವರೇ ನಿರ್ವಹಿಸೋದ್ರಿಂದ ಇದನ್ನು ಕೂಡ ಲಿಂಕ್ ಮಾಡಿದ್ದಾರೆ. ಈಗ ನೀವು ಇಲ್ಲಿ NPS ಮತ್ತು AP ಎರಡರ ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು. ನೀವು NPS ಖಾತೆ ಹೊಂದಿದರೆ NPSದು, AP ಅಂದರೆ ಅಟಲ್ ಪೆನ್ಷನ್ ಸ್ಕೀಮ್ನ ಏನಾದರೂ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ರೆ ಬಳಸ್ತಾ ಇದ್ರೆ ಅದನ್ನು ಕೂಡ ಮಾಡ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ವಾತ್ಸಲ್ಯ ಅಂತ ಏನು ಸ್ಕೀಮ್ ಈಗ ಲಾಂಚ್ ಆಗಿದೆ, ಅದು ಕೂಡ ಈ ಒಂದು ಆ್ಯಪ್ ಒಳಗಡೆ ಬರುವ ಸಾಧ್ಯತೆ ಇರುತ್ತೆ. ಸೊ ಈಗ ನಾವು NPS ಆ್ಯಪ್ ಯಾವುದು ಅಂತ ಹೇಳಿ ತಿಳ್ಕೊಂಡ್ವಿ. ಇನ್ನೂ ಒಂದ್ಸಲ ಕೇಳಿಸ್ಕೊಬಿಡಿ. Expand. NPS by Pradyanikov. Pradyanikov Technologies Limited. List. This is the official app for the NPS and AP, powered by Pradyan. ನೋಡಿ, ದಿಸ್ ಈಸ್ ಅಫಿಷಿಯಲ್ ಆ್ಯಪ್ ಆಫ್ NPS ಆ್ಯಂಡ್ AP ಅಂತ ಬರುತ್ತಲ್ಲ, ಈ ಆ್ಯಪನ್ನೇ ನೀವು ಇನ್ಸ್ಟಾಲ್ ಮಾಡಬೇಕು. ನಾನು ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Install. Button. ನೋಡಿ, ಇನ್ಸ್ಟಾಲ್ ಬಟನ್ ಅಂತಿದೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಈಗ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ನಿಮ್ಮ ಪ್ರಾನ್ ಸಂಖ್ಯೆ, ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಕೈಯಲ್ಲಿದೆ ಅನ್ಕೋತೀನಿ. ನಿಮ್ಮ ಡೇಟ್ ಆಫ್ ಬರ್ತ್ ನಿಮಗೆ ನೆನಪಿದೆ ಅನ್ಕೋತೀನಿ. ಈಗ ಮೊಬೈಲ್ ಆ್ಯಪ್ ಇನ್ಸ್ಟಾಲ್ ಆಗಿರುತ್ತೆ. ನೋಡೋಣ, ಇನ್ನೂ ಇನ್ಸ್ಟಾಲ್ ಆಗಿಲ್ಲ. ಇನ್ಸ್ಟಾಲ್ ಆಗ್ತಾ ಇದೆ ಸ್ನೇಹಿತರೆ. ಇದು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ NPS 2004ರಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು 2006 ಏಪ್ರಿಲ್ 1ರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು NPS ಜಾರಿಗೆ ಬಂದಿದೆ. ಕರ್ನಾಟಕದಲ್ಲಿ NPSನ ನಿರ್ವಹಣೆ ಮಾಡಲಿಕ್ಕೆ NPS ಘಟಕ, ಖಜಾನೆ ಇಲಾಖೆಯ ಒಳಗಡೆ NPS ಘಟಕವನ್ನು ಸ್ಥಾಪನೆ ಮಾಡಿ ಆ ಮುಖಾಂತರ ಈ ಒಂದು NPSನ ಎಲ್ಲ ಚಟುವಟಿಕೆಗಳನ್ನ ರಾಜ್ಯ ಸರ್ಕಾರದ ಪರವಾಗಿ ನಿರ್ವಹಿಸಲಾಗ್ತಾ ಇರುತ್ತೆ. ಜೊತೆಗೆ ನಮ್ಮ ಎಲ್ಲ ಹಣಕಾಸು ವ್ಯವಹಾರಗಳನ್ನ PFRDA ಅವರು ನಿರ್ವಹಿಸ್ತಾರೆ. ಹಾಗೆ ದಾಖಲೆಗಳನ್ನ CRA ಅವರು ನಿರ್ವಹಿಸ್ತಾ ಇದ್ದಾರೆ. ನೋಡೋಣ ಇದು ಓಪನ್ ಆಯ್ತಾ ಅಂತ. NPS open button. ಸೊ ಈಗ ಇನ್ಸ್ಟಾಲ್ ಆಗಿದೆ, ಓಪನ್ ಅಂತ ಬರ್ತಾ ಇದೆ. ಸೊ ಓಪನ್ ಮೇಲೆ ಡಬಲ್ ಟ್ಯಾಪನ್ನು ಮಾಡ್ತಾ ಇದ್ದೀನಿ ನಾನು. Permission request on top. NPS by Pradyanikov on bottom. Allow NPS by Pradyanikov to send new notifications. ನೋಡಿ, NPS ಓಪನ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ನ ಸೆಂಡ್ ಮಾಡಲಿಕ್ಕೆ ಪರ್ಮಿಷನ್ ಕೇಳ್ತಾ ಇದೆ. ಈಗ ಸ್ವೈಪ್ ಮಾಡ್ತಾ ಇದ್ದೀನಿ ರೈಟ್ಗೆ. Allow button. ಅಲಾವ್ ಇದೆ, Don't allow button. ಡೋಂಟ್ ಅಲಾವ್ ಇದೆ. ಸೊ ಇಲ್ಲಿ ನಾನು ಅಲಾವ್ ಅನ್ನೋದನ್ನ ಕೊಡೋಣ. ಮತ್ತೆ ಲೆಫ್ಟಿಗೆ ಸ್ವೈಪ್ ಮಾಡಿ Allow button. Allow button. ಅಲಾವ್ ಬಟನ್ ಮೇಲೆ ಡಬಲ್ ಟ್ಯಾಬನ್ನು ಮಾಡೋಣ. NPS by Pradyanikov. ಸೊ ಈಗ ನಾನು ಡಬಲ್ ಟ್ಯಾಪ್ ಮಾಡಿ ಪರ್ಮಿಷನ್ ಕೊಟ್ಟಿದ್ದೀನಿ. ಮತ್ತೆ ಸ್ವೈಪ್ ಮಾಡೋಣ. English. Select your language. ನೋಡಿ, ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂದರೆ ನೀವು NPS
ಆ್ಯಪಲ್ಲಿ ಯಾವ ಲ್ಯಾಂಗ್ವೇಜನ್ನು ಬಳಸಲಿಕ್ಕೆ ಇಚ್ಛೆ ಪಡ್ತೀರಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಇಂಗ್ಲೀಷ್ ಇದೆ ಮತ್ತು ಕನ್ನಡ ಕೂಡ ಇದೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕದನ್ನ ಸೆಲೆಕ್ಟ್ ಮಾಡ್ಬೋದು. ನಾನು ತೋರಿಸ್ತೀನಿ ಈಗ. English. Tick box. ನೋಡಿ, ಇಂಗ್ಲೀಷು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ನಿಮಗೆ ಇಂಗ್ಲೀಷ್ ಬೇಡ ಅಂತ ಅಂದರೆ Not ticked. Tick box. ನೋಡಿ, ಅದು ಹೆಸರು ಹೇಳ್ತಾ ಇಲ್ಲ, ಸ್ವೈಪ್ ಮಾಡ್ಕೊಬರ್ತಾ ಇದ್ದೀನಿ. Not ticked. Not ticked. Not ticked. ಕನ್ನಡ. ನೋಡಿ, ಕನ್ನಡ ಕೂಡ ಇದೆ. ಕನ್ನಡನ್ನು ಕೂಡ ನೀವು ಟಿಕ್ ಮಾಡ್ಕೋಬೋದು. ಕನ್ನಡ ಅಂತ ಹೇಳಿದ್ಮೇಲೆ ಸ್ವೈಪ್ ಮಾಡ್ತಿರಲ್ಲ, Not ticked. Tick box. ನೋಡಿ, ಸ್ವೈಪ್ ಮಾಡಿದಾಗ ನಾಟ್ ಟಿಕ್ ಬಾಕ್ಸ್ ಅಂತ ಹೇಳುತ್ತೆ. ಸೊ ಟಿಕ್ ಮಾಡಿದ್ರೆ ನೀವು ಕನ್ನಡ ಸೆಲೆಕ್ಟ್ ಆಗುತ್ತೆ. ನಿಮಗೆ NPS ಆ್ಯಪು ಕನ್ನಡದಲ್ಲಿ ಓಪನ್ ಆಗುತ್ತೆ. ಬಟ್ ಇಂಗ್ಲೀಷಲ್ಲಿ ಕನ್ವೀನಿಯೆಂಟ್ ಅನಿಸುತ್ತೆ, ಹಾಗಾಗಿ ನಾನು ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. Not ticked. Tick. Not ticked. Not ticked. Not. Not ticked. Not ticked. Not ticked. Continue. Not ticked. Continue. Button. ಸೊ ಹಾಗೇನೆ ರೈಟಿಗೆ ಸ್ವೈಪ್ ಮಾಡ್ತಾ ಬರ್ತಾ ಇದ್ರೆ ನಾಟ್ ಟಿಕ್ ಅಂತ ಬರುತ್ತೆ. ಲಾಸ್ಟ್ಗೆ ಕಂಟಿನ್ಯೂ ಅಂತ ಬರುತ್ತೆ, Not ಕೇಳಿಸ್ಕೊಳ್ಳಿ. ticked. Continue. Button. ಕಂಟಿನ್ಯೂ ಅಂತ ಬರುತ್ತಲ್ಲ, ಅದ್ರ ಮೇಲೆ ನಾವು ಡಬಲ್ ಟ್ಯಾಪನ್ನು ಮಾಡಬೇಕು. Fastest way to save tax and improve life. ನೋಡಿ, ಒಂದು ಮೆಸೇಜ್ ಬರ್ತಿದೆ, ಕೇಳಿಸ್ಕೊಳ್ಳಿ ಮೆಸೇಜು. Pradian welcomes you. Get started. Button. Pradian welcomes you to AP. ಪ್ರಾಡಿಯನ್ ವೆಲ್ಕಮ್ ಯು ಟು AP ಅಂತ ಬರುತ್ತೆ. Fastest way to save tax and improve life. ಫಾಸ್ಟೆಸ್ಟ್ ವೇ ಟು ಸೇವ್ ಟ್ಯಾಕ್ಸ್ ಆ್ಯಂಡ್ ಲೈಫ್ ಇಂಪ್ರೂವ್ ಅಂತೇಳಿ ಒಂದು ಮೆಸೇಜ್ ಬರುತ್ತೆ. ಅದಾದಮೇಲೆ ಮತ್ತೆ ರೈಟಿಗೆ ಸ್ವೈಪ್ ಮಾಡಿದ್ರೆ Pradian welcomes you to AP. ಪ್ರಾಡಿಯನ್ ವೆಲ್ಕಮ್ ಟು ಯು Fastest way to save tax AP ಅಂತ and ಬರುತ್ತೆ. improve life. ನೆಕ್ಸ್ಟ್ ಮತ್ತೆ ಸ್ವೈಪ್ ಮಾಡಿದ್ರೆ Get started. Button. ಗೆಟ್ ಸ್ಟಾರ್ಟೆಡ್ ಬಟನ್ ಅನ್ನುತ್ತೆ, ಅದ್ರ ಮೇಲೆ ಡಬಲ್ ಟ್ಯಾಪನ್ನು ಮಾಡಬೇಕು. ಸೊ ಗೆಟ್ ಸ್ಟಾರ್ಟೆಡ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ Pradian welcomes you to NPS apostrophe. ನೋಡಿ, ಪುನಃ ಅದೇ ಥರದ ಒಂದು ಮೆಸೇಜ್ ಬರುತ್ತೆ. ಫಾಸ್ಟೆಸ್ಟ್ ವೇ ಟು ಸೇವ್ ಟ್ಯಾಕ್ಸ್ ಆ್ಯಂಡ್ Pradian welcomes you to NPS apostrophe. Get started. Button. ಆ ಥರ ಒಂದು ಮೆಸೇಜ್ ಬಂದು ಮತ್ತೆ ಅಲ್ಲಿ ಪ್ರಾಡಿಯನ್ ವೆಲ್ಕಮ್ ಟು AP ಅಂತ ಬಂತಲ್ವಾ, ಇಲ್ಲಿ ಪ್ರಾಡಿಯನ್ ವೆಲ್ಕಮ್ ಟು NPS ಅಂತ ಬರುತ್ತೆ. ಅದಾದ್ಮೇಲೆ ಮತ್ತೆ ಸ್ವೈಪ್ ಮಾಡಿದ್ರೆ Pradian welcomes you. Get started. Button. ಗೆಟ್ ಸ್ಟಾರ್ಟೆಡ್ ಬಟನ್ ಅಂತಿರುತ್ತೆ, ಅದ್ರ ಮೇಲೆ ಡಬಲ್ ಟ್ಯಾಪ್ Get started. ಮಾಡಬೇಕು. Button. ಸೊ ಈಗ ಡಬಲ್ ಟ್ಯಾಪ್ ಮಾಡಿದ್ದೀನಿ, ಈಗ ಓಪನ್ ಆಗಿರುತ್ತೆ. Welcome to NPS and AP app by Pradian Ekov. ನೋಡಿ, ವೆಲ್ಕಮ್ ಟು NPS ಆ್ಯಂಡ್ AP ಆ್ಯಪ್ ಬೈ ಪ್ರಾಡಿಯಾನ್ ಅಂತ ಬರುತ್ತೆ. Enter the following details to view your NPS account. ನೋಡಿ, ಎಂಟರ್ ದ ಫಾಲೋಯಿಂಗ್ ಡೀಟೇಲ್ಸ್ ಟು ವ್ಯೂ ಯುವರ್ NPS ಡೀಟೇಲ್ಸ್ ಅಂತ ಬರುತ್ತೆ. ಎಂಟರ್ ದ ಫಾಲೋಯಿಂಗ್ ಡೀಟೇಲ್ಸ್ ಟು ವ್ಯೂ NPS ಡೀಟೇಲ್ಸ್ ಅಂತ ಬರುತ್ತಲ್ಲ, ಅದಾದಮೇಲೆ ಮತ್ತೆ ರೈಟಿಗೆ ಸ್ವೈಪ್ ಮಾಡಿದ್ರೆ ಇಲ್ಲಿ 2 ಟ್ಯಾಬ್ ಇದೆ, ಕೇಳಿಸ್ಕೊಳ್ಳಿ. NPS. Tab 1 of 2. ಟ್ಯಾಬ್ NPS ಟ್ಯಾಬ್ 1 ಆಫ್ 2 ಅನ್ನುತ್ತೆ. ಇನ್ನೊಂದ್ಸಲಿ ಸ್ವೈಪ್ ಮಾಡಿದ್ರೆ Selected. AP. Tab 2 of 2. AP ಸೆಲೆಕ್ಟೆಡ್ ಆಗಿರುತ್ತೆ ಆಲ್ರೆಡಿ. ಸೊ ನಾವೀಗ NPSನ ನೋಡಬೇಕಾಗಿರೋದ್ರಿಂದ ಒಂದ್ಸಲಿ ಲೆಫ್ಟಿಗೆ ಸ್ವೈಪ್ ಮಾಡೋಣ. NPS. Tab 1 of 2. NPS ಟ್ಯಾಬ್ 1 ಆಫ್ 2 ಅನ್ನುತ್ತಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. NPS. Tab 1 of 2. Selected. ನೋಡಿ, NPS ಟ್ಯಾಬ್ 1 ಆಫ್ 2 ಸೆಲೆಕ್ಟೆಡ್ ಅಂತ ಹೇಳ್ತು. ಸೊ ಈಗ NPS ಟ್ಯಾಬು ಸೆಲೆಕ್ಟ್ ಆಗಿದೆ. ಈಗ ಮತ್ತೆ ರೈಟಿಗೆ ಸ್ವೈಪ್ ಮಾಡೋಣ. AP. Tab 2 of 2. AP ಅಂತ ಹೇಳ್ತು, ಈಗ ಅದು ಸೆಲೆಕ್ಟ್ ಆಗಿಲ್ಲ. ನೆಕ್ಸ್ಟ್ ಸ್ವೈಪ್ ಮಾಡೋಣ ರೈಟ್ಗೆ. Remember brand. To open NPS account, follow us on our social media platforms. ನೋಡಿ, NPSನ ಓಪನ್ ಮಾಡೋಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಆ್ಯಪ್ನ ಫಾಲೋ ಮಾಡಿ ಅಂತ ಒಂದು ಮೆಸೇಜ್ ಬರುತ್ತೆ. Edit box. Enter your brand. ನೋಡಿ, ಎಂಟರ್ ಯುವರ್ ಪ್ರಾನ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಪ್ರಾನ್ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಬೇಕು. 12 characters remaining. ನಿಮ್ಮ ಪ್ರಾನ್ ಸಂಖ್ಯೆ ಯಾವಾಗಲೂ 12 ಕ್ಯಾರೆಕ್ಟರ್ ಇರುತ್ತೆ. 12 ಅಂಕಿಗಳ ಪ್ರಾನ್ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಬೇಕು. Edit box. Enter your brand. ನೋಡಿ, ಎಂಟರ್ ಯುವರ್ ಪ್ರಾನ್ ಅಂತ ಹೇಳ್ತಾರೆ. Showing number keyboard. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಶೋಯಿಂಗ್ ನಂಬರ್ ಕೀಬೋರ್ಡ್ ಅನ್ನುತ್ತೆ. ಸೊ ಇಲ್ಲಿ ನಾನು ನನ್ನ ಪ್ರಾನ್ ಸಂಖ್ಯೆಯನ್ನು ಎಂಟರ್ ಮಾಡ್ತಾ ಇದ್ದೀನಿ. 1 1 0 0 3 3 4 7. Maximum length reached. ನೋಡಿ, ನಾನು ನಂಬರ್ನ 12 ಸಂಖ್ಯೆನ ಎಂಟರ್ ಮಾಡಿದ ತಕ್ಷಣ ಮ್ಯಾಕ್ಸಿಮಮ್ ಲೆಂತ್ ರೀಚ್ಡ್ ಅಂತ ಹೇಳಿ ಬರುತ್ತೆ. ಸೊ ಈಗ ಮತ್ತೆ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Editing 110 097. Edit box. Enter your brand. ನೋಡಿ, ಪ್ರಾನ್ ನಂಬರ್ ಎಂಟ್ರಿ ಮಾಡಿದ್ದೀನಿ, ಮತ್ತೆ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. No characters remaining. ನೋ ಕ್ಯಾರೆಕ್ಟರ್ ರಿಮೈನಿಂಗ್. Password. Edit box. Enter your password. ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ನಿಮ್ಮ ಹತ್ರ ಆಲ್ರೆಡಿ NPS ಪಾಸ್ವರ್ಡ್ ಏನಾದ್ರು ಇತ್ತು ಅಂದರೆ ನೀವು ಪಾಸ್ವರ್ಡ್ನ ಎಂಟರ್ ಮಾಡ್ಬೋದು. ಇಲ್ಲ ಅಂತ ಅಂದರೆ Button.
Ticked. Tick box. Login. Button. Disabled. Ticked. Tick box. ಇಲ್ಲಿ ಒಂದು ಟಿಕ್ ಬಾಕ್ಸ್ ಇದೆ. ಇದನ್ನ ಟಿಕ್ ಮಾಡಿದ್ರೆ ನೀವು ನಿಮ್ಮ ಪ್ರಾನ್ನು NPS ಆ್ಯಪಲ್ಲಿ ಯಾವಾಗಲೂ ಸೇವ್ ಆಗಿರುತ್ತೆ. ಸೊ ನೀವು ಟಿಕ್ ಮಾಡಲಿಲ್ಲ ಅಂದರೆ ನೀವು ಪ್ರತಿ ಸಲನೂ ನಿಮ್ಮ ಪ್ರಾನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪಾಸ್ವರ್ಡ್ ಇಲ್ಲ ಅಂತ ಅಂದರೆ ನೀವು ಮತ್ತೊಂದ್ಸಲಿ ಸ್ವೈಪ್ ಮಾಡಿ. Login. Button. Disabled. ಲಾಗಿನ್ ಬಟನ್ ಡಿಸೇಬಲ್ ಅಂತಿದೆ. Reset/forgot password. Button. reset/forgot ಪಾಸ್ವರ್ಡ್ ಅಂತ ಇದೆ. ಸೊ ಇಲ್ದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. ಇನ್ ಕೇಸ್ ನಿಮ್ಮ ಹತ್ರ ನಿಮ್ಮ ಪ್ರಾನ್ ಯೂಸರ್ ಐ ಡಿ ಪಾಸ್ವರ್ಡ್ ಇಲ್ಲ ಅಂತಂದರೆ ಮೇಲ್ಗಡೆ NPS ಟ್ಯಾಬ್ನ ಸೆಲೆಕ್ಟ್ ಮಾಡಿದ ನಂತರ ಪ್ರಾನ್ ನಂಬರ್ನೇನು ಎಂಟ್ರಿ ಮಾಡೋ ಅಗತ್ಯ ಇಲ್ಲ. ಡೈರೆಕ್ಟಾಗಿ ಸ್ವೈಪ್ ಮಾಡ್ಕೊಬಂದು reset/forgot ಪಾಸ್ವರ್ಡ್ ಅಂತ ಇರುತ್ತಲ್ಲ, ಕೇಳಿಸ್ಕೊಳ್ಳಿ. Login. Reset/forgot password. Button. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ನಿಮ್ಮ ಹತ್ರ ಆಲ್ರೆಡಿ ಯೂಸರ್ ಐ ಡಿ ಮತ್ತು ಅಂದರೆ ಪ್ರಾನ್ ನಂಬರು ಪಾಸ್ವರ್ಡ್ ಎಲ್ಲ ಲಭ್ಯ ಇತ್ತು ಅಂದರೆ ಇಷ್ಟೊತ್ತು ನಾನು ತೋರಿಸೋದ್ನಲ್ಲ ಅದನ್ನ ಫಾಲೋ ಮಾಡಿ. ನಿಮ್ಮ ಹತ್ರ ಯೂಸರ್ ಐ ಡಿ ಪಾಸ್ವರ್ಡ್ ಇಲ್ಲ ಅಂತ ಅಂದರೆ ಪ್ರಾನ್ ನಂಬರ್ನ ಎಂಟರ್ ಮಾಡೋ ಬದಲು ಹಂಗೆ ಸ್ವೈಪ್ ಮಾಡ್ಕೊಬಂದ್ರೆ ನಿಮಗೆ Login. Reset/forgot password. Button. ಲಾಗಿನ್ ಆದಮೇಲೆ reset/forgot ಪಾಸ್ವರ್ಡ್ ಅಂತ ಬರುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪನ್ನು ಮಾಡೋಣ. ಈಗ Security questions. Keyboard hidden. ಸೊ ಈಗ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಕೇಳಿಸ್ಕೊಳ್ಳಿ. Not ticked. Tick box. One time. Reset pass. Select an option from the following two. Reset your password. ನೋಡಿ, ಸೆಲೆಕ್ಟ್ ದ ಆಪ್ಷನ್ ಫಾಲೋಯಿಂಗ್ ಆಪ್ಷನ್ ಫ್ರಮ್ ಬಿಲೋ ಟು ರಿಸೆಟ್ ಯುವರ್ ಪಾಸ್ವರ್ಡ್. Reset password. Select an option from the following two. Reset your password. ನೋಡಿ, ಪಾಸ್ವರ್ಡ್ನ ರಿಸೆಟ್ ಮಾಡಲಿಕ್ಕೆ ಯಾವ ವಿಧಾನದಲ್ಲಿ ನೀವು ಪಾಸ್ವರ್ಡನ್ನು ರಿಸೆಟ್ ಮಾಡ್ತೀರಾ ಅಂತೇಳಿ ಒಂದು ಕ್ವಶನ್ ಇದೆ. ಅದಕ್ಕೆ ಎರಡು ಆಪ್ಷನ್ಸ್ ಇದೆ, ಕೇಳಿಸ್ಕೊಳ್ಳಿ. Reset password via one time password. Not ticked. Tick box. ಒನ್ ಟೈಮ್ ಪಾಸ್ವರ್ಡ್ ನಾಟ್ ಟಿಕ್ ಬಾಕ್ಸ್ ಇದೆ. ಅಂದರೆ ನಿಮ್ಮ ಮೊಬೈಲ್ ನಂಬರು ರಿಜಿಸ್ಟರ್ ಆಗಿದ್ದರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಎಂಟರ್ ಮಾಡೋದ್ರ ಮುಖಾಂತರ ನೀವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಬೋದು. ಎರಡನೇದು Security questions. ಸೆಕ್ಯೂರಿಟಿ ಕ್ವೆಶ್ಚನ್ ಅಂತ ಇದೆ. ಸೊ ಇದನ್ನ ಆ ಪ್ರಾರಂಭದಲ್ಲಿ ಬಳಸೋಂಥವ್ರು ಬಳಸೋಕ್ಕಾಗೋದಿಲ್ಲ. ಯಾಕಂದರೆ ಆಲ್ರೆಡಿ ಇದನ್ನ ಆ್ಯಪ್ನ ಯೂಸ್ ಮಾಡ್ತಿರೋರು ಏನಾದ್ರು ಸೆಕ್ಯೂರಿಟಿ ಕ್ವೆಶ್ಚನ್ನ ಸೆಟ್ ಮಾಡ್ಕೊಂಡಿದ್ರೆ ಇನ್ ಫ್ಯೂಚರಲ್ಲಿ ಪಾಸ್ವರ್ಡ್ ಮರ್ತೋದ್ರೆ ಅವಾಗ ಮಾತ್ರ ಇದನ್ನ ಬಳಸ್ಲಿಕ್ಕೆ ಸಾಧ್ಯ. ಸೊ ಪ್ರಾರಂಭದಲ್ಲಿ ನೀವು ಈ ಒನ್ ಟೈಮ್ ಪಾಸ್ವರ್ಡ್ ಅಂತ ಇದೆಯಲ್ಲ, Not ticked. Tick box. Next button. Not ticked. Not ticked. Tick box. One time password. ನೋಡಿ ಒನ್ ಟೈಮ್ ಪಾಸ್ವರ್ಡು Not ticked. Tick box. ನಾಟ್ ಟಿಕ್ ಬಾಕ್ಸ್ ಇದೆಯಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಟಿಕ್ ಆಯಿತು. ಈಗ ಮತ್ತೆ ಸ್ವೈಪ್ ಮಾಡ್ತಾ ಬಂದರೆ ನೆಕ್ಸ್ಟ್ ಅಂತ ಸಿಗುತ್ತೆ. ರೈಟಿಗೆ ಸ್ವೈಪ್ ಮಾಡ್ತಾ ಇದ್ರೆ Security question. Not ticked. Next button. ನೆಕ್ಸ್ಟ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಈಗ. ಸೊ ಈಗ ನೆಕ್ಸ್ಟ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. Enter details. ನೋಡಿ, ಎಂಟರ್ ಡೀಟೇಲ್ಸ್ ಅಂತ ಬಂತು. Enter the following details to reset password of your NPS account. ಎಂಟರ್ ದ ಫಾಲೋಯಿಂಗ್ ಡೀಟೇಲ್ಸ್ ಟು ರಿಸೆಟ್ ಯುವರ್ NPS ಅಕೌಂಟ್ ಅಂತ ಬಂತು. Enter new password. ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಬರುತ್ತೆ. ಅದಾದಮೇಲೆ ಮತ್ತೊಂದ್ಸಲಿ ಸ್ವೈಪ್ ಮಾಡಿದ್ರೆ Edit box. Enter your PRAN. ಎಂಟರ್ ಯುವರ್ ಪ್ರಾನ್ ಅಂತ ಬರುತ್ತೆ. Showing number keyboard. ಇಲ್ಲಿ ನಮ್ಮ ಪ್ರಾನ್ ಸಂಖ್ಯೆನ ಹಾಕಬೇಕು. ಈಗ ನನ್ನ ಪ್ರಾನ್ ಸಂಖ್ಯೆ ಹಾಕ್ತಾ ಇದ್ದೀನಿ. 1 1 9 9 7 7. Maximum length reached. ಸೊ ನಿಮ್ಮ 12 ಸಂಖ್ಯೆಯ ಒಂದು NPS ಪ್ರಾನ್ ನಂಬರ್ನ ಹಾಕಿದ್ಮೇಲೆ 9 ಕೆಳಗಡೆ ಡನ್ ಅಂತ ಇರುತ್ತೆ. Done. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. Keyboard hidden. ಆಗ ನೆಕ್ಸ್ಟ್ ಕೀಬೋರ್ಡು ಹೈಡ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ವೈಪ್ ಮಾಡಿದ್ರೆ No characters remaining. ನೋ ಕ್ಯಾರೆಕ್ಟರ್ ರಿಮೈನಿಂಗ್, ಅಂದರೆ 12 ಪ್ರಾನ್ ನಂಬರ್ನು ಕೂಡ 12 ಸಂಖ್ಯೆಯ ಪ್ರಾನ್ ನಂಬರ್ನು ಎಂಟರ್ ಮಾಡಿದ್ದೀವಿ ಅಂತೇಳಿ. ನೆಕ್ಸ್ಟು Date of birth DDMMYYYY. ನೋಡಿ, ಡೇಟ್ ಆಫ್ ಬರ್ತ್ DDMMYYY ಅಂದರೆ DD ಅಂದರೆ ಡೇಟು, MM ಅಂದರೆ ಮಂತು, YYY ಅಂದರೆ ಇಯರ್. ಸೊ ಈ ಮಾದರಿಯಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು. Date of birth DDMMYYYY. Select date. Sun. March 9th. ನೋಡಿ, ಅದ್ರ ಮೇಲೆ DDMMYY ಅಂತ ಹೇಳುತ್ತಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಸೊ ಅಲ್ಲಿ ಸೆಲೆಕ್ಟ್ ಮಾಡಬೇಕು. Select year. Button. ಸೆಲೆಕ್ಟ್ ಇಯರ್ ಇದೆ. Select date. Sun. March 9th. ನೋಡಿ, ಸೆಲೆಕ್ಟ್ ಡೇಟು. Select year. Button. Previous month. ನೋಡಿ, ಫಸ್ಟ್ ಸೆಲೆಕ್ಟ್ ಇಯರ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. 2025. Select date. 2011. Left Button. swipe ಮಾಡಿದ್ರೆ 2009. But 2008. Button. Left swipe ಮಾಡ್ತಾ ಬನ್ನಿ. 1993. 1990. Button. ಸೊ ನಂದು ಇಯರ್ನ ಸೆಲೆಕ್ಟ್ ಮಾಡ್ಕೊತೀನಿ, ಡಬಲ್ ಟ್ಯಾಪ್ ಮಾಡಿದ್ರೆ. Thursday. March 1st. 90. Button. ಸೊ ಈಗ ನೆಕ್ಸ್ಟು ಹಂಗೆ ಸ್ವೈಪ್ ಮಾಡಿದ್ರೆ 2. Friday. March 2nd. 1. Button. Next month.
ಈಗ ನೆಕ್ಸ್ಟ್ ಮಂತ್ ಇದೆ, Button. Previous month. ಪ್ರೀವಿಯಸ್ ಮಂತ್ ಇದೆ ಅಂದರೆ ಲೆಫ್ಟಿಗೆ ಸ್ವೈಪ್ ಮಾಡಿ ಪ್ರೀವಿಯಸ್ ಮಂತ್ಗೆ ಹೋಗೋಣ. February 1990. ಇನ್ನೊಂದ್ಸಲಿ ಪ್ರೀವಿಯಸ್ ಮಂತ್ಗೆ ಹೋಗೋಣ. January 1990. ಜನವರಿ Button. Next month. ಸ್ವೈಪ್ ಮಾಡೋಣ ರೈಟ್ಗೆ. 1 month. 1990. ನೋಡಿ 1 ಮಂತ್ ಅನ್ನತ್ತೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. 1 month. First. ಸೊ ಇದು Selected. ನನ್ನ ಡೇಟ್ ಆಫ್ ಬರ್ತು. ಈಗ ಅದು ಡೇಟು, ಮಂತು ಮತ್ತು ಇಯರ್ 3 ಸೆಲೆಕ್ಟ್ ಆಗಿದೆ. ಫಸ್ಟು ನಾವು ಎಂಟರ್ ಯುವರ್ ಡೇಟ್ ಆಫ್ ಬರ್ತ್ DD YY ಅಂತ ಹೇಳಿದಾಗ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದಾಗ ಕ್ಯಾಲೆಂಡರ್ ಓಪನ್ ಆಗಿರುತ್ತೆ. ಒಂದು ಸಲ ಸ್ವೈಪ್ ಮಾಡಿ, ನೀವು ಸ್ವೈಪ್ ಮಾಡಿದಾಗ ಸೆಲೆಕ್ಟ್ ಇಯರ್ ಅಂತ ಬರುತ್ತೆ. ಸೆಲೆಕ್ಟ್ ಇಯರ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೆಫ್ಟಿಗೆ ಸ್ವೈಪ್ ಮಾಡ್ತಾ ಬನ್ನಿ. ಒಂದು ಸಲ ರೈಟಿಗೆ ಸ್ವೈಪ್ ಮಾಡಿ, ನಿಮಗೆ ಇಯರ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಲೆಫ್ಟಿಗೆ ಸ್ವೈಪ್ ಮಾಡ್ಕೊಬನ್ನಿ. ಲೆಫ್ಟಿಗೆ ಸ್ವೈಪ್ ಮಾಡ್ಕೊಬಂದು ನಿಮ್ಮ ಬರ್ತ್ ಆಫ್ ಇಯರ್ ಯಾವುದಿರುತ್ತೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಅದಾದಮೇಲೆ ಮತ್ತೆ ಮೇನ್ ಕ್ಯಾಲೆಂಡರ್ ಪೇಜಿಗೆ ಬಂದಿರುತ್ತೆ. ಇನ್ನೊಂದ್ಸಲಿ ಲೆಫ್ಟಿಗೆ ಸ್ವೈಪ್ ಮಾಡಿ ಪ್ರೀವಿಯಸ್ ಮಂತು, ನೆಕ್ಸ್ಟ್ ಮಂತು. ಫಸ್ಟು ಓಪನ್ ಆದ ತಕ್ಷಣ ನೀವು ಯಾವ ದಿನದಲ್ಲಿ ಇರ್ತೀರೋ ಆ ದಿನದ ಕ್ಯಾಲೆಂಡರ್ ಓಪನ್ ಆಗಿರುತ್ತೆ. ಸೊ ಈಗ ನೀವು ಪ್ರೀವಿಯಸ್ ಮಂತು, ನೆಕ್ಸ್ಟ್ ಮಂತು ಅಂತ ಲೆಫ್ಟಿಗೆ ಸ್ವೈಪ್ ಮಾಡೋದು ಸಿಗುತ್ತೆ. ಸೊ ನೀವು ಫೆಬ್ರವರಿಲಿದ್ದರೆ ನಿಮ್ಮದು ಡೇಟ್ ಆಫ್ ಬರ್ತ್ ಮಾರ್ಚ್ ಅಂದರೆ ನೆಕ್ಸ್ಟ್ ಮಂತ್ಗೆ ಹೋಗಿ, ನಿಮ್ಮದು ಜನವರಿ ಇದ್ದರೆ ಪ್ರೀವಿಯಸ್ ಮಂತ್ಗೆ ಹೋಗಿ ಜನವರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಮಂತ್ ಸೆಲೆಕ್ಟ್ ಆದಮೇಲೆ ಸ್ವೈಪ್ ಮಾಡ್ತಾ ಬಂದರೆ ಡೇಟ್ಗಳು ತೋರಿಸ್ತಾ ಹೋಗುತ್ತೆ. ಆ ಡೇಟ್ಗಳನ್ನ ನಿಮ್ಗೆ ಯಾವ ಡೇಟ್ ಬೇಕೋ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಡೇಟು, ಮಂತು, ಇಯರು 3 ಕೂಡ ಸೆಟ್ ಆಗುತ್ತೆ. ಈಗ ನಂದು 3 ಸೆಟ್ ಆಗಿದೆ. Selected. 1. 1990. Button. ನೋಡಿ ಸೆಲೆಕ್ಟೆಡ್ 1 ಜನವರಿ 1990 ಅನ್ನತ್ತೆ. ಆಗ ಒಂದು ಸ್ವಲ್ಪ ಡೌನ್ ಬಂದು ಹೋಮ್ ಬಟನಿಂದ ಮೇಲ್ಗಡೆ ಟಚ್ ಮಾಡಿದ್ರೆ Dismiss. ಡಿಸ್ಮಿಸ್ ಅನ್ನತ್ತೆ. Okay. Button. ಇನ್ನೊಂದ್ಸಲಿ ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ ಓಕೆ ಅನ್ನತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪನ್ನು ಮಾಡಬೇಕು. 01090. ನೋಡಿ 1990 ಅಂತ ಹೇಳಿ ಸೆಲೆಕ್ಟ್ ಆಯಿತು. ನೆಕ್ಸ್ಟು Password. Edit box. New password. ಪಾಸ್ವರ್ಡ್ ಕೇಳ್ತಾ ಇದೆ. ನ್ಯೂ ಪಾಸ್ವರ್ಡು ನಿಮಗೆ ಏನು ಪಾಸ್ವರ್ಡ್ ಬೇಕು ಸೊ ಒಂದು ಪಾಸ್ವರ್ಡನ್ನು ಇಲ್ಲಿ ಕೊಟ್ಕೋಬೇಕು ನೀವು. ಈಗ ನಾನು ಪಾಸ್ವರ್ಡ್ ಕೊಡ್ತಾ ಇದ್ದೀನಿ. Capital C. Bullet. H. A. Symbol keyboard. 1. Showing. At. Bullet. Done. ಸೊ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಮತ್ತು ನೀವು ಡಿಲೀಟ್ ಅಂತ ಬರುತ್ತಲ್ಲ ಕೀಬೋರ್ಡಲ್ಲಿ ರೈಟಲ್ಲಿ ಒಂದು ಚೂರು ಮೇಲ್ಗಡೆ ಟಚ್ ಮಾಡಿದ್ರೆ ರೀಸೆಂಟ್ ಬಟನ್ಗಿಂತ ಒಂದು ಚೂರು ಮೇಲೆ ಡನ್ ಅಂತ ಬರುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ Keyboard hidden. ಕೀಬೋರ್ಡ್ ಹಿಡನ್ ಆಗುತ್ತೆ. ನೆಕ್ಸ್ಟ್ ಸ್ವೈಪ್ ಮಾಡಿದ್ರೆ Button. ಬಟನ್ ಅನ್ನುತ್ತೆ. ಇದು ನೀವು ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಬರ್ದಿರೋದನ್ನ ಅಳಿಸ್ಬೇಕು ಅಂದರೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಪಾಸ್ವರ್ಡ್ ಅಳಿಸುತ್ತೆ. ನೆಕ್ಸ್ಟು 2 characters remaining. ಮ್ಯಾಕ್ಸಿಮಮ್ 14 ಕ್ಯಾರೆಕ್ಟರ್ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೋಬೋದು. ಈಗ ನೆಕ್ಸ್ಟು ಹಂಗೆ ಸ್ವೈಪ್ ಮಾಡಿದ್ರೆ Password. Edit box. Confirm password. ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಅಲ್ಲೂ ಕೂಡ ನೀವು ಮೇಲ್ಗಡೆ ಏನು ಪಾಸ್ವರ್ಡ್ Showing password ಹಾಕಿದ್ದೀರಾ key. Shift. ಅದೇ Shift ಪಾಸ್ವರ್ಡನ್ನ enabled. ಹಾಕಬೇಕು. ಇಲ್ಲಿ ನಾನು ಮತ್ತೆ ಪಾಸ್ವರ್ಡ್ ಹಾಕ್ತಾ ಇದ್ದೀನಿ. Capital C. Bullet. 5. 6. Bullet. 4. Bullet. ಸೊ ಈಗ ಮತ್ತೆ ನಾವು ರೀಸೆಂಟ್ ಬಟನಿಂದ ಮೇಲ್ಗಡೆ ಚೂರು ಟಚ್ ಮಾಡಿದ್ರೆ ಡನ್ ಅಂತ ಬರುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Keyboard hidden. ಕೀಬೋರ್ಡ್ ಹಿಡನ್ ಆಗುತ್ತೆ. ಇಲ್ಲಿ ಪಾಸ್ವರ್ಡ್ ನೀವು ಯಾವ ಥರ ಸೆಟ್ ಮಾಡ್ಕೋಬೇಕಂದ್ರೆ ಒಂದು ಬಿಗ್ ಲೆಟರ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಇರಬೇಕು, ಮತ್ತು ಒಂದು ಸಿಂಬಲ್ಸ್ ಆ ಥರದ್ದು ಯಾವುದಾದ್ರು ಸಿಂಬಲ್ಸ್ ಇರಬೇಕು, ಮತ್ತು ನಂಬರ್ಸ್ ಇರಬೇಕು. ಇಷ್ಟನ್ನು ನೀವು ಕಾಂಬಿನೇಷನ್ ಮಾಡಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ 14 ಕ್ಯಾರೆಕ್ಟರ್ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊಳ್ಬೋದು. ಈಗ ನಾನು ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಎರಡನ್ನೂ ಹಾಕಿದ್ದೀನಿ. Button. ಸೊ ನೆಕ್ಸ್ಟು ಆ ಬಟನ್ ಮೇಲೆ ಟ್ಯಾಪ್ ಮಾಡೋಣ, ಏನು ಹೇಳ್ತೀನಿ ನೋಡೋಣ. Cipher. D4. Edit box. ಅಲ್ಲಿ ನಾನು ನಿಮಗೆ ಒಂದು ಬಟನ್ ಬರುತ್ತೆ ಅಂತ ಹೇಳಿದ್ನ, ಅದು ಪಾಸ್ವರ್ಡ್ನ ನೋಡ್ಲಿಕ್ಕೆ ಇರ್ತಕ್ಕಂಥ ಪಾಸ್ವರ್ಡ್ ಅದು. ಅಂದರೆ ಆ ಬಟನ್ ಅನ್ಲೇಬಲ್ ಅಂತಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನೀವೇನು ಪಾಸ್ವರ್ಡ್ ಬರೆದಿದ್ದೀರ ಅಂತ ತೋರಿಸುತ್ತೆ. ನಾನು ಆವಾಗಲೇ ಅಳಿಸ್ಲಿಕ್ಕೆ ಅಂತ ಹೇಳಿದೆ. ಸೊ ಅಳಿಸ್ಲಿಕ್ಕಲ್ಲ ಅದು, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನೀವೇನು ಪಾಸ್ವರ್ಡ್ ಬರೆದಿದ್ದೀರ ಅನ್ನೋದನ್ನ ತೋರಿಸುತ್ತೆ ಅದು. Button. ಇನ್ನೊಂದ್ಸಲಿ ಆ ಬಟನ್ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಹಿಡನ್ ಆಗುತ್ತೆ. Password. Edit box. 2 characters remaining. Button. Password. Edit box. Button. 2 password. Edit box. Button. Cipher at 2. Button. ಸೊ ಆವಾಗ ಒಂದೊಂದ್ಸಲಿ ಟ್ಯಾಪ್ ಮಾಡಿದ್ರೆ ತೋರಿಸಲ್ಲ, ಒಂದ್ಸಲಿ ಟ್ಯಾಪ್ ಮಾಡಿದ್ರೆ ತೋರಿಸುತ್ತೆ. ನೆಕ್ಸ್ಟ್ ಈಗ ಸ್ವೈಪ್ ಮಾಡೋಣ. ಮತ್ತೆ Confirm. Button. ಕನ್ಫರ್ಮ್ ಬಟನ್ ಅನ್ನುತ್ತೆ, ಅದ್ರ ಮೇಲೆ ಡಬಲ್ ಟ್ಯಾಪನ್ನು ಮಾಡ್ತಾ ಇದ್ದೀನಿ ಈಗ. Dialog. OTP sent successfully to mobile number 967. ಸೊ ನೋಡಿ ಈಗ OTP ಸೆಂಡ್ ಸಕ್ಸಸ್ಫುಲಿ ಮೊಬೈಲ್ ನಂಬರ್ನ ಹೇಳುತ್ತೆ ಸ್ಟಾರ್ಟಿಂಗು ಮತ್ತು ಲಾಸ್ಟು.
ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ. OTP sent successfully to mobile number 9067 asterisk 7. ನೋಡಿ 9060 ಲಾಸ್ಟ್ ನಂಬರು 7. ಈ ಒಂದು ಮೊಬೈಲ್ ನಂಬರ್ಗೆ ನಿಮ್ಮ ಒ ಟಿ ಪಿ ಕಳಿಸಿದೀವಿ ಅಂತ ಬರುತ್ತೆ. Edit box. ಅಲ್ಲಿ ಒ ಟಿ ಪಿನ ಎಂಟರ್ ಮಾಡಬೇಕು ನಾವು. ಈಗ ಒ ಟಿ ಪಿ ಏನು ಬಂದಿದೆ ನೋಡೋಣ. Expand elapsed 397,909. OTP from NPSCRA. Copy OTP. Copy to clipboard. NPS by Pradyanikov. ಓಕೆ, ಈಗ ನಾನು ಒ ಟಿ ಪಿನ ಕಾಪಿ ಮಾಡ್ಕೊ ಬಂದಿದ್ದೀನಿ. Verify button. Edit box. OTP sent successfully to mobile number 9. Edit box. ನೋಡಿ ಇಲ್ಲಿ ಎಡಿಟ್ ಬಾಕ್ಸ್ ಇದೆ. Showing recently copied or captured content as candidate. So, ಇಲ್ಲಿ- Showing number keyboard. ಶೋಯಿಂಗ್ ನಂಬರ್ ಕೀಬೋರ್ಡ್ ಅನ್ನುತ್ತೆ. ಅದ್ರ ಮೇಲೆ ನಾವು ಏನು ಪಾಸ್ವರ್ಡ್ನ ಅದು ಒ ಟಿ ಪಿ ಬಂದಿದೆ ಒ ಟಿ ಪಿನ ಎಂಟ್ರಿ ಮಾಡಬೇಕು. ಎಂಟರ್ ಮಾಡ್ತೇನೆ ಈಗ. 3 3 9 9 7 7 7 9 6 9 9 0 0 0 9 9. 9 maximum length reached. ನೋಡಿ maximum- Showing recently copied or captured content as candidate. Keyboard hidden. ಮ್ಯಾಕ್ಸಿಮಮ್ ಲೆಂತ್ ರೀಚ್ ಅನ್ನುತ್ತೆ. ಕೀಬೋರ್ಡು ಹೈಡ್ ಆಗುತ್ತೆ. Verify button. ಸ್ವೈಪ್ ಮಾಡಿದ್ರೆ ವೆರಿಫೈ ಬಟನ್ ಬರುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Alert. ನೋಡಿ ಅಲರ್ಟ್ ಅಂತ ಬಂತು. ಏನು ಬಂತು ನೋಡೋಣ. Reset IPIN request has been successfully processed. Button. ನೋಡಿ ರಿಸೆಟ್ ಐ ಪಿನ್ ರಿಕ್ವೆಸ್ಟ್ ಸಕ್ಸಸ್ಫುಲಿ ಪ್ರೊಸೆಸ್ ಅಂದರೆ ಪಾಸ್ವರ್ಡು ಸಕ್ಸಸ್ಫುಲಿ ಆಗಿ ರೀಸೆಟ್ ಆಗಿದೆ ಅಂತ ಬಂತು. Login now. Button. ಲಾಗಿನ್ ನಾವು ಅಂತಿದೆ. ಅದ್ರ ಮೇಲೆ ನಾವು ಡಬಲ್ ಟ್ಯಾಪನ್ನು ಮಾಡೋಣ ಈಗ. Reset IPIN request has been successfully processed. Button. ಸಕ್ಸಸ್ಫುಲಿ ಪ್ರೊಸೆಸ್ಡ್ ಬಟನ್ ಅಂತ ಬಂತು. Login now. Button. ಲಾಗಿನ್ ನಾವು ಅಂತ ಇದೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ ಈಗ. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದಾಗ ಮತ್ತೆ ಲಾಗಿನ್ ಪೇಜ್ ಓಪನ್ ಆಯಿತು. ನಿಮಗೆ ಮುಂಚೆ ತೋರಿಸಿದ್ನಲ್ಲ ಅದೇ ಪೇಜ್ ಬಂದಿರುತ್ತೆ ಈಗ. Enter the following details to view your NPS account. ನೋಡಿ ಎಂಟರ್ ದ ಫಾಲೋಯಿಂಗ್ ಡೀಟೇಲ್ಸ್ ಟು ವ್ಯೂ ಯುವರ್ ಎನ್ ಪಿ ಎಸ್ ಡೀಟೇಲ್ಸು. Selected NPS. ನಾನು ಆವಾಗಲೇ ಎನ್ ಪಿ ಎಸ್ ಸೆಲೆಕ್ಟ್ ಮಾಡಿದ್ದೆ. ಈಗ ಎನ್ ಪಿ ಎಸ್ ಕೂಡ ಸೆಲೆಕ್ಟ್ ಆಗಿರುತ್ತೆ. ಸೊ ಅದೇ ನಾವು ಯಾವ್ದು ಸೆಲೆಕ್ಟ್ ಮಾಡಿರ್ತೀವಿ ಅದು ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಎನ್ ಪಿ ಎಸ್ ಟ್ಯಾಬ್ ಸೆಲೆಕ್ಟ್ ಆಗಿದೆ. AP. Tab 2 of 2. ಎ ಪಿ ಇದೆ. ನೆಕ್ಸ್ಟ್ ಸ್ವೈಪ್ ಮಾಡಿದ್ರೆ Remember PRAN. Edit box. Enter your PRAN. ನೋಡಿ ಎಂಟರ್ ಯುವರ್ ಪ್ರಾನ್ ಅಂತ ಕೇಳ್ತಾ ಇದೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಈಗ ನಾನು. Showing number keyboard. Iga? NPS by Pradyanikov. ಪ್ರಾನ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. 1 1 1 9 9 0 9 9 7 maximum length reached. ಸೊ ಈಗ ಪಾಸ್ವರ್ಡ್ ಎಂಟ್ರಿ ಮಾಡಿದ್ರಿ. ಮ್ಯಾಕ್ಸಿಮಮ್ ಲೆಂತ್ ರೀಚ್ ಅಂತ. ಈಗ 9 ಕೆಳಗಡೆ ಡನ್ ಅಂತ ಇದೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. Keyboard hidden. ಕೀಬೋರ್ಡ್ ಹೈಡ್ ಆಗುತ್ತೆ. No characters remaining. ನೋಡಿ ನೋ ಕ್ಯಾರೆಕ್ಟರ್ ರಿಮೈಂಡಿಂಗ್ ಅನ್ನತ್ತೆ. ರಿಮೈನಿಂಗ್. Password. Edit box. Enter your password. ನೋಡಿ ಪಾಸ್ವರ್ಡ್ ಎಡಿಟ್ ಬಾಕ್ಸ್ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಸೊ ಅಲ್ಲಿ ಡಬಲ್ ಟ್ಯಾಪನ್ನು ಮಾಡಿ Showing password keyboard. ಶೋಯಿಂಗ್ ಪಾಸ್ವರ್ಡ್ ಕೀಬೋರ್ಡ್ ಅಂತ ಬರುತ್ತೆ. ಅಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಈಗ ನಾನು ಪಾಸ್ವರ್ಡ್ನ ಎಂಟ್ರಿ ಮಾಡ್ತೀನಿ. Shift. Shift enable. Capital C. Bull. H. Bull. A. Bullet. I. Bullet. A. Bullet. Symbol keyboard. 1. Show. 4. Bullet. Done. ಸೊ ರೀಸೆಂಟ್ ಬಟನ್ ಮೇಲೆ ಡನ್ ಅಂತ ಸಿಗುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. ಪಾಸ್ವರ್ಡ್ ಎಂಟ್ರಿ ಮಾಡಿ. Keyboard hidden. ಕೀಬೋರ್ಡ್ ಹೈಡ್ ಆಯಿತು. ನೆಕ್ಸ್ಟ್ ಸ್ವೈಪ್ ಮಾಡೋಣ. Tick. Tick box. ಇಲ್ಲಿ ಟಿಕ್ ಬಾಕ್ಸ್ ಇದೆ. ಇದು ಟಿಕ್ಕೇ ಇರಲಿ. ಯಾಕಂದರೆ ನಿಮ್ಮ ಪ್ರಾಣ ಯಾವಾಗಲೂ ಇಲ್ಲಿ ಸೇವ್ ಆಗಿರುತ್ತೆ. ಅನ್ಟಿಕ್ ಮಾಡಿದ್ರೆ ಅದು ಪ್ರಾಣ ನೀವು ಪ್ರತಿ ಸಲ ಎಂಟರ್ ಮಾಡಬೇಕು. Login button. ಲಾಗಿನ್ ಬಟನ್ ಇದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಸೊ ಈಗ ಲಾಗಿನ್ ಪೇಜ್ ಓಪನ್ ಆಗಿರುತ್ತೆ. ನೋಡೋಣ ಏನಿದೆ ಅಂತ. What would you like to do? Unlabeled button. Brand. Unlabeled. Unlabeled. Switch to AP account. Log out. ನೋಡಿ Switch to AP account. ಇದು ಲಾಗಿನ್ ಪೇಜ್ ಓಪನ್ ಆಗಿದೆ. ಹೋಮ್ ಪೇಜ್ ಯಾವ ಥರ ಇರುತ್ತೆ ಅಂದರೆ ನೋಡ್ಕೊಳ್ಳಿ. ಸ್ವೈಪ್ ಮಾಡ್ತಾ ಇದ್ದೀನಿ. Unlabeled button. How can I help? ಅವು ಅನ್ಲೇಬಲ್ ಹೌ ಕ್ಯಾನ್ ಐ ಹೆಲ್ಪ್ ಅಂತ ಇರುತ್ತೆ. ಅದು ಚಾಟ್ ಬಾಟ್ಗೆ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸ್ವೈಪ್ ಮಾಡೋಣ. Unlabeled button. ಅನ್ಲೇಬಲ್ ಬಟನ್ ಇದೆ. ಇದೇನು ಲೇಬಲ್ ಮಾಡಿಲ್ಲ ಅವರು. Shai Shavakumar RC. Brand. 113997. Heading. ನೋಡಿ ಶ್ರೀ ಶಿವಕುಮಾರ್ ಆರ್ ಸಿ ಅಂತ ಹೇಳ್ಬಿಟ್ಟು ನನ್ನ ಪ್ರಾನ್ ನಂಬರ್ನ ಹೇಳ್ತಾ ಇದೆ. ನೆಕ್ಸ್ಟು ಸ್ವೈಪ್ ಮಾಡೋಣ. Unlabeled button. ಅನ್ಲೇಬಲ್ ಬಟನ್ ಇದೆ. ಅದೇನೋ ಗೊತ್ತಿಲ್ಲ. Total. ಟೋಟಲ್ 13. 58.57. ನೋಡಿ 35 Total. 13. 8.57. 858 ರುಪೀಸ್ ಅಮೌಂಟ್ ಇದೆ ಅಂತ ತೋರಿಸ್ತಾ ಇದೆ. ನಮ್ದು ಎಷ್ಟು ಅಮೌಂಟ್ ಇರುತ್ತೆ ಆ ದಿನಾಂಕ ಅದು ತೋರಿಸುತ್ತೆ. TRI retirement account. ಟಿಯರ್ ಐ ರಿಟೈರ್ಮೆಂಟ್ ಅಕೌಂಟ್ ಅಂದರೆ ನಮ್ದು ಗೌರ್ಮೆಂಟ್ ಎಂಪ್ಲಾಯೀಸ್ದು ಟೈರ್ 1 ರಿಟೈರ್ಮೆಂಟ್ ಅಕೌಂಟ್ ಅಂತ ತೋರಿಸುತ್ತೆ. Tier 2 investment account.
Tier 2 ಇನ್ವೆಸ್ಟ್ಮೆಂಟ್ ಅಕೌಂಟು. ಇದು ನಾವು ಸ್ವಂತ NPS ಖಾತೆನ ತೆರೆದು ಓನಾಗಿ ಇನ್ವೆಸ್ಟ್ ಮಾಡ್ಬೋದು. ಇದ್ರದ್ದು ಒಂದು ಟ್ಯೂಟೋರಿಯಲ್ನ ಮುಂದೆ ಮಾಡ್ತೀನಿ ನಾನು. 1335 ನೋಡಿ ಮತ್ತೆ ಅಮೌಂಟ್ನ ತೋರಿಸುತ್ತೆ 1357 ಪೈಸೆ ಅಂತ. ಮತ್ತೆ ಸ್ವೈಪ್ ಮಾಡ್ತಾ ಇದ್ದೀನಿ. ನಾನು ಈಗೆಲ್ಲ ರೈಟಿಗೆ ಸ್ವೈಪ್ ಮಾಡ್ತಾ ಇರೋದು. ಅಮೌಂಟ್ ಇನ್ ಟ್ರಾನ್ಸಿಟ್ ಅನ್ನುತ್ತೆ. ರಿಸ್ಯೂಮ್ ಕಾಂಟ್ರಿಬ್ಯೂಷನ್ ಅಂತ ಯಾಕೆ ಬರ್ತಿದೆ ಅಂದರೆ, ನಾನು Tier 2 ಅಕೌಂಟನ್ನು ಓಪನ್ ಮಾಡಿ ಕಾಂಟ್ರಿಬ್ಯೂಷನ್ಗೆ ಮಾಡಲಿಕ್ಕೆ ಟ್ರೈ ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ. ಹಂಗಾಗಿ ರಿಸ್ಯೂಮ್ ಬಟನ್ ಅಂತ ಬರ್ತಾಯಿದೆ. ನಿಮಗೆ ಯಾರಿಗೂ ಬರಲ್ಲ ಅದು. 0.00 Invest in your NPS account. ನೋಡಿ, ಇನ್ವೆಸ್ಟ್ ಟು ಯುವರ್ NPS ಅಕೌಂಟ್ ಅಂತ ಬರುತ್ತೆ. What would you like to do? ವಾಟ್ ವುಡ್ ಯು ಲೈಕ್ ಟು ಡೂ ಅಂತ ಕೇಳ್ತಾ ಇದೆ. ಅಂದರೆ ಏನು ಮಾಡ್ತೀರಾ ನೀವು ಅಂತ ಕೇಳ್ತಾ ಇದೆ. ಇದು ಕೆಳಗಡೆ ಆಪ್ಷನ್ಸ್ ಇದೆ. ವ್ಯೂ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ. ಸೊ ಇದು ನಿಮಗೆ ನಾನು ನೆಕ್ಸ್ಟ್ ಟ್ಯೂಟೋರಿಯಲಲ್ಲಿ ಇದನ್ನ ತೋರಿಸ್ತೀನಿ. ವ್ಯೂ ಇನ್ವೆಸ್ಟ್ಮೆಂಟ್ ಅಂದರೆ ನಮ್ಮ ಇನ್ವೆಸ್ಟ್ಮೆಂಟು, ನಮ್ಮ ಪ್ಲಾನ್ಸ್ ಯಾವುದು, ಮತ್ತು ಆ ಪ್ಲಾನ್ಸಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ, ಎಷ್ಟು ಅಮೌಂಟು ಇದೆ. ಈಗ 3 ಸ್ಕೀಮ್ ಇದೆಯಲ್ಲ, LIC, SBI, UTI ಇದೆಯಲ್ಲ. ಸೊ ಅದರಲ್ಲಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತು ಅದರದ್ದು NAV ಎಷ್ಟಿದೆ, ಅದೆಲ್ಲವನ್ನು ಕೂಡ ನಾವು ಆ ಟ್ಯಾಬಲ್ಲಿ ನೋಡ್ಬೋದು. ನೆಕ್ಸ್ಟು ರಿಟೈರ್ಮೆಂಟ್ ಗೋಲ್ಸ್ ಅಂತ ಇದೆ. ಸೊ ರಿಟೈರ್ಮೆಂಟ್ ಗೋಲ್ ಅಂದರೆ ನಾವು ರಿಟೈರ್ಮೆಂಟ್ ಆಗೋಷ್ಟರಲ್ಲಿ ಎಷ್ಟು ಅಮೌಂಟ್ ರೀಚ್ ಆಗಬೇಕು ಅಂತ ಹೇಳಿ ಗೋಲ್ ಕೂಡ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಪಾಸ್ಟ್ ಕಾಂಟ್ರಿಬ್ಯೂಷನ್ ಅಂತ ಇದೆ. ಸೊ ಪಾಸ್ಟ್ ಕಾಂಟ್ರಿಬ್ಯೂಷನ್ ಅಂತ ಅಂದರೆ ನಿಮಗೆ ಲಾಸ್ಟ್ ತಿಂಗಳು ಯಾವಾಗ ಕಾಂಟ್ರಿಬ್ಯೂಷನ್ ಆಗಿತ್ತು, ಎಷ್ಟಾಗಿತ್ತು ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಳ್ಬೋದು. ಈ ಟ್ಯಾಬ್ ಒಳಗಡೆ ಹೋದರೆ ನಿಮಗೆ ಡೀಟೇಲ್ ಆಗಿ ನಾನು ಎಲ್ಲ ಟ್ಯಾಬ್ಗಳದ್ದು ಮುಂದಿನ ಟ್ಯೂಟೋರಿಯಲ್ಸ್ಗಳಲ್ಲಿ ತೋರಿಸ್ಕೊಡ್ತೀನಿ. ಈಗ ಜಸ್ಟ್ ಹೋಮ್ ಪೇಜನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈ ಟ್ಯೂಟೋರಿಯಲ್ನಲ್ಲಿ. ನೆಕ್ಸ್ಟು ಸ್ವೈಪ್ ಮಾಡೋಣ. ವ್ಯೂ ಯುವರ್ ಪ್ರೊಫೈಲ್. ಇಲ್ಲಿ ನಿಮ್ಮ ಎಲ್ಲ ಬೇಸಿಕ್ ಡೀಟೇಲ್ಸು ಇಲ್ಲಿರುತ್ತೆ. ಮತ್ತು ನಾಲೆಡ್ಜ್ ಸೆಂಟರ್ ಅಂದರೆ NPS ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಲ್ಲಿ ಆಪ್ಷನ್ಸ್ ಇದೆ. ಮತ್ತೆ ಅನ್ಲೇಬಲ್ ಬಟನು, ಹೋಮು, ಮೈ ಪ್ರೊಫೈಲು, ಇನ್ವೆಸ್ಟ್ಮೆಂಟ್ಸ್, ರಿಟೈರ್ಮೆಂಟ್ ಪ್ಲಾನ್ ಕೂಡ ಮಾಡ್ಬೋದು. ಇಲ್ಲಿ ಕಾಂಟ್ರಿಬ್ಯೂಷನ್ ನಾವು ಮಾಡಲಿಕ್ಕೆ, ಸ್ಕೀಮ್ ಚೇಂಜ್ ಕೂಡ ಮಾಡಲಿಕ್ಕೆ ಅವಕಾಶ ಇರುತ್ತೆ. ತಮ್ಮೆಲ್ಲರಿಗೂ ಗೊತ್ತು, ನಾವು ಡಿಫಾಲ್ಟ್ ಸ್ಕೀಮಲ್ಲಿದ್ದೀವಿ. ನಮಗೆ ಬೇಕು ಅಂದರೆ ನಾವು ಸ್ಕೀಮ್ನ ಕೂಡ ಚೇಂಜ್ ಮಾಡ್ಕೋಬೋದು. ಇದ್ರದ್ದು ಒಂದು ಟ್ಯೂಟೋರಿಯಲ್ ಮಾಡ್ತೀನಿ ನಾನು. ಸರ್ವೀಸಸ್ ಇದೆ. ಸರ್ವೀಸಸ್ ಒಳಗಡೆ ಕೆಲವೊಂದು NPS ಇಂದ ನಮಗೆ ಸಿಗ್ತಕ್ಕಂಥ ಸರ್ವೀಸಸ್ನ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದ್ರ ಬಗ್ಗೆನೂ ಕೂಡ ನಾನು ನೆಕ್ಸ್ಟ್ ಟ್ಯೂಟೋರಿಯಲ್ನಲ್ಲಿ 1 by 1 ಮಾಡ್ತಾ ಹೋಗ್ತೀನಿ. ಹೆಲ್ಪ್ ಆ್ಯಂಡ್ ಸಪೋರ್ಟ್ ಇದೆ. ನಮಗೇನಾದ್ರು ಹೆಲ್ಪ್ ಬೇಕು ಅಂದರೆ ಚಾಟ್ ಬಾಟ್ಗೆ ಕನೆಕ್ಟ್ ಆಗುತ್ತೆ. ಲಾಗೌಟ್. ಇದಿಷ್ಟು ಹೋಮ್ ಪೇಜಲ್ಲಿ ಇರ್ತಕ್ಕಂತಹ ಒಂದು ಆಪ್ಷನ್ಸು. ಸೊ ಇದಾಗಿತ್ತು ಇಂದಿನ ಟ್ಯೂಟೋರಿಯಲ್ಸು. ಸೊ ಇದರಲ್ಲಿ ನಾವು NPS ಆ್ಯಪ್ನ ಯಾವ ಥರ ಇನ್ಸ್ಟಾಲ್ ಮಾಡೋದು, ಮತ್ತು ಪಾಸ್ವರ್ಡ್ ರಿಸೆಟನ್ನು ಯಾವ ಥರ ಮಾಡ್ಕೊಳ್ಳೋದು, ಹಾಗೆಯೇ ಪಾಸ್ವರ್ಡ್ ರಿಸೆಟ್ ಮಾಡ್ಕೊಳ್ಳಿಕ್ಕೆ ಮೂಲಭೂತವಾಗಿ ಏನೇನೋ ನಮ್ಮ ಬಳಿ ಮಾಹಿತಿ ಇರಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆಯೇ ಪಾಸ್ವರ್ಡ್ನ ರೀಸೆಟ್ ಮಾಡಿಕೊಂಡು ಲಾಗಿನ್ ಯಾವ ಥರ ಆಗೋದು ಅಂತ ತಿಳ್ಕೊಂಡ್ವಿ. ಲಾಗಿನ್ ಆದಮೇಲೆ ಹೋಮ್ ಪೇಜಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಈ ಹೋಮ್ ಪೇಜಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಟ್ಯಾಬ್ಗಳು ಕೂಡ ವಿವರವಾಗಿ ತಿಳ್ಕೊಳ್ತಾ ಈ ಒಂದು NPSಲ್ಲಿ ನಾವು ಒಂದಷ್ಟು ಜ್ಞಾನವನ್ನು ಗಳಿಸ್ತಾ ಹೋಗೋಣ. ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹೆಚ್ಚಿನ ಮಾಹಿತಿಗೆ ಅಥವಾ ನೀವೇನಾದರೂ ರಾಜ್ಯ ಸರ್ಕಾರದ ನಿಗಮ ಮಂಡಳಿಗಳಲ್ಲಿ ಅಥವಾ ಯಾವುದೇ ಇಲಾಖೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ಅಂಧ ನೌಕರರಾಗಿದ್ದರೆ ನಮ್ಮ RSG ವಾಟ್ಸಪ್ ಗುಂಪನ್ನು ಸೇರ್ಬೋದು. ಅದಕ್ಕಾಗಿ ನಮ್ಮ ನಿರ್ವಾಹಕರಾದಂತಹ ಯಾರನ್ನಾದರೂ ಕೂಡ ನೀವು ಸಂಪರ್ಕಿಸ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ 9060720937 9060720937 ಅಥವಾ ಮಂಜುಕಿ ಅವರ ಕಾಂಟ್ಯಾಕ್ಟ್ ನಂಬರ್ 8618132305. ಹಾಗೆಯೇ ಪ್ರಶಾಂತ್ MN ರವರ ಕಾಂಟ್ಯಾಕ್ಟ್ ನಂಬರ್ 9480555815. ಸೊ ಇವರಲ್ಲದೆ ನಮ್ಮ ನಿರ್ವಾಹಕ ತಂಡದಲ್ಲಿ ಜಗದೀಶ್ ಮತ್ತು ಶಿವಾಜಿ ಮಾನೆ ಅವರಿದ್ದಾರೆ. ಜಗದೀಶ್ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ, ಮತ್ತು ಶಿವಾಜಿ ಮಾನೆ ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಧಾರವಾಡದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ಇವ್ರ ನಂಬರು ನನಗೆ ನೆನಪಿಲ್ಲದೆ ಇರೋದ್ರಿಂದ ಹೇಳಿಲ್ಲ. ಹಾಗಾಗಿ ಇವ್ರ ಹೆಸರುಗಳನ್ನ ತಾವು ಕೇಳಿರ್ತೀರ.
ಹಾಗಾಗಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗ್ಬೋದು. ಇವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗಲಿಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಅಥವಾ ಮೇಲ್ಗಡೆ ಹೇಳಿರ್ತಕ್ಕಂಥ ಯಾರದೇ ಕಾಂಟ್ಯಾಕ್ಟ್ ನಂಬರ್ಗೆ ಕರೆಯನ್ನು ಮಾಡೋದ್ರ ಮುಖಾಂತರ ನೀವು ನಮ್ಮ ವಾಟ್ಸಪ್ ಗುಂಪನ್ನು ಸೇರ್ಬೋದು. ಸೊ ಇದಿಷ್ಟು ಇಂದಿನ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಟ್ಯುಟೋರಿಯಲ್ನ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿರೀಕ್ಷಿಸಿ ಮುಂದಿನ ಒಂದು ಟ್ಯುಟೋರಿಯಲ್ನಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ